ಕೂತ್ಕೊಳ್ಳ ಸುಮ್ಮನೆ ಮಕ್ಕ ನೋಡ್ತೀಯ ಗೋ ಫಾಸ್ಟ್. ಮಗನೇ, ನಿಮ್ಮಪ್ಪ ತೋಳಾದ್ರೆ ನಾನು ಹುಲಿ. ಅಯೋಗ್ಯನ್ ಹೇಳು, ಅವನ್ನ ಜೈಲಿಗೆ ಕಳಿಸಿ ನಾನು ಸಾಯೋದಂತ. ನೀವು ಅಂದ್ರೇನು ಒದೆ ತಿನ್ನೋಣ ಅಂತಂದ್ರೇನು? ಹೇಳಿ ಪ್ರಿನ್ಸ್, ಅವನು ಓದಿರಿ ಓದಿರಿ ಹೇಳಿ. ನಾನು ಸುಮ್ಮನೆ ಪ್ರಿನ್ಸ್ ಜೊತೆ ನೋಡಕ್ ಬಂದೆ ಅಷ್ಟೇ. ನನಗ್ ಬುದ್ಧಿ ಭ್ರಮೆ ಆಗಿದ್ಯಾ? ಯಾರು ಹೇಳಿದ್ರು? ನೀವೆಲ್ಲ ಸೇರಿ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ. ನೀನು ಅವನ ಕೊಟ್ಟಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್? ನಿನಗ್ ಕೊಡ್ಲಿಲ್ವಲ್ಲ? ನಾನು ಬೇಡಪ್ಪ, ನಾನು ಬಿಟ್ಬಿಡ. ಕಳ್ಳು ಔಟ್ ಆಫ್ ಫೋಕಸ್ ಆಯ್ತು. ಅಯ್ಯೋ ಕಾಲು ಮುರಿತು. ಅಯ್ಯೋ ಕೈ ಬಿಡ ಬರದಾಯ್ತು. ಹೇಗಿದೆ ನನ್ನ ಸ್ಪೆಷಲ್? ಯಾರು? ನಾನು ನಿಮ್ ಪರ್ಸನಲ್ ಪ್ರೈವೇಟ್ ಸೆಕ್ರೆಟರಿ ಅಲ್ವೇ ಸರ್? ಏನೋ ನಿನ್ನ ಅವಸ್ಥೆ? ಏನ್ ಸರ್, ನನ್ನ ಸ್ಥಿತಿ ಹೀಗಾಗಿರೋದನ್ನ ನೋಡಿ ಏನ್ ನಿನ್ನ ಅವಸ್ಥೆ ಅಂತ ಕೇಳ್ತಿರಲ್ಲ. ಡ್ಯಾಡಿ, ಅವನು ಮನುಷ್ಯ ಅಲ್ಲ, ರಾಕ್ಷಸ. ಅವನು ಒಂದೇ ಕೈನಲ್ಲಿ ನಮ್ಮವ್ರನ್ನೆಲ್ಲ ವಾಲಿಬಾಲ್ ಆಡ್ದಂಗೆ ಆಡ್ಬಿಟ್ಟ. 2 ಕಾಲಲ್ಲೂ ಫುಟ್ಬಾಲ್ ಓದಂಗೆ ಗೊತ್ತಾ? ಸುಮ್ನಿದ್ರ ನೀವು? ಸುಮ್ನೆ ಇನ್ನೇನ್ ಮಾಡಕ್ಕಾಗತ್ತೆ ಸರ್? ನನಗ್ ತಲೆಗೊಂದು ಕೊಟ್ಟ, ನಾನು ಅಪ್ಸೆಟ್ ಆದೆ. ಕಣ್ಣು ಚುಚ್ಚಿದ, ಮೂಗು ಜಜ್ಜಿದ, ಹಲ್ಲು ಉದುರಿಸ್ದ, ಕೈ ಮೂಳೆ ಮುರ್ದ, ಕಾಲ್ ತೆಗದ. ಇನ್ನೇನ್ ಮಾಡಕ್ಕಾಗತ್ತೆ ಸರ್? ಹೇಳಿ ಹೇಳಿ. ಡ್ಯಾಡಿ, ಅವನ್ ನಿಮ್ಮನ್ನ ಜೈಲಿಗೆ ಕಳಿಸ್ತೆ ಸಾಯೋದಿಲ್ವಂತೆ. ಸ್ಕೌಂಡ್ರಲ್. ಅಲ್ಲಿವರೆಗೂ ನಾನು ಅವನ್ನ ಬಿಟ್ರೆ ತಾನೆ 24 ಗಂಟೆ ಒಳಗೆ ಅವನ್ನ ಮೆಂಟಲ್ ಹಾಸ್ಪಿಟ್ಲ್ ಕಳಿಸ್ತೀನಿ. ಆಸ್ಪತ್ರೆ ಒಳಗೆ ಅವನ ಬಾಯಿ ಮುಚ್ಚಿಸ್ತೀನಿ. ಡ್ಯಾಡಿ, ಆ ಕೆಲಸ ಅವತ್ತೇ ಮಾಡ್ಬಿಡ್ಬೇಕಾಯ್ತು ಡ್ಯಾಡಿ. ಪ್ರಿನ್ಸ್, ಒಂದ್ಸಲ ಒದೆ ತಿನ್ಮೇಲ್ ತಾನೇ ಬುದ್ಧಿ ಬರೋದು. ನಾ ಹೇಳ್ತಾ ಇದ್ದೀನಿ, ಅವನೊಂಥರ ಹುಲಿ ಇದ್ದ ಹಾಗೆ. ಯಾವಾಗ ಮೈ ಮೇಲೆ ಬೀಳ್ತಾನೋ ಗೊತ್ತಾಗೋದಿಲ್ಲ. ಅವನ್ನ ನೀವು ಹಿಡಿಯೋವರೆಗೂ ನೀವು ಮಾತ್ರ ಮನೇಲಿ ಹುಷಾರ. ಅವನ ವಿಷಯ ಏನಿದ್ರು ನಾನ್ ನೋಡ್ಕೊಳ್ತೀನಿ. ಸರ್, ವಿರೋಧ ಪಕ್ಷ ಟೇಪು, ವಿರೋಧ ಪಕ್ಷ ಟೇಪು. ಈ ವಿಷಯ ಏನಾರು ವಿರೋಧ ಪಕ್ಷದವರು ಗೊತ್ತಾದ್ರೆ ನಿಮ್ ಸೀಟ್ ಖಾಲಿ. ಬಾಯ್ ಮುಚ್ಚು. ಗುಡ್ ಮಾರ್ನಿಂಗ್ ಮಿಸ್ ರಾವ. ನೀವು ಇಲ್ಲಿ ಸಿಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕೆ? ಅದೇ ಹವಾಲ್ದಾರ್ ಅಡ್ರೆಸ್ ಬೇಕಾಗಿತ್ತು. ಪಾಪ, ಆತನ್ಗೆ ಅಡ್ರೆಸ್ ಇಲ್ಲ. ಇನ್ನು ಅವ್ರ ಅಡ್ರೆಸ್ ನಾನೆಲ್ಲಿಂದ ತರ್ಲಿ? ಅದ್ ಸರಿ, ನಿಮಗೇನು ಅವ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್? ಒಂದ್ ಕಾಲದಲ್ಲಿ ಅವ್ರು ನಮ್ಮ ತಂದೆಯವ್ರಿಗೆ ತುಂಬಾ ಉಪಕಾರ ಮಾಡಿದ್ರಂತೆ. ಅವ್ರನ್ನ ಮನೇಲಿ ಇಟ್ಕೊಂಡು ಅವ್ರನ್ನ ತೀರ್ಸ್ಬೇಕು ಅಂತ ನಮ್ಮ ತಂದೆಯವರು ತುಂಬಾ ಆಸೆ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ ಪೊಲೀಸ್ ಸ್ಟೇಷನ್ಗೆ 2 ಸಲ ಹುಡ್ಕೊಂಡು ಬಂದೆ. ನೀವು ಸಿಗಲೇ ಇಲ್ಲ. ಸಿಕ್ಕಿದ್ರೆ ಅಡ್ರೆಸ್ ಕೇಳ್ಬೋದಾಗಿತ್ತು, ನಿಮ್ಮನ್ನೂ ನೋಡ್ಬೋದಾಗಿತ್ತು. ನನ್ನನ್ನ? ನೀವ್ಯಾಕೆ ನನ್ನ ನೋಡ್ಬೇಕು? ಒಂದ್ ಹೆಣ್ಣನ್ನ ಒಂದ್ ಗಂಡು ಯಾಕೆ ನೋಡ್ತಾನೆ ಹೇಳಿ? ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡ್ದಾಗ್ಲೇ ನನ್ ಮನ್ಸೇ ನಿಮ್ಗೆ ಒಪ್ಪಿಸ್ಬಿಟ್ಟೆ. ಏನ್ ಮಾಡ್ಲಿ, ಪೊಲೀಸ್ ಸ್ಟೇಷನ್ ಅಂತ ಸುಮ್ನೆ ಅದೇ. ಮಿಸ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಅದ್ಯಾಕೆ ಅಷ್ಟೊಂದು ದುಡುಕ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಇನ್ನು ಎಷ್ಟು ದಿವಸ ಅಂತ ಸಬ್ ಇನ್ಸ್ಪೆಕ್ಟರ್ ಆಗೇ ಇರ್ತೀರಾ? ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ಗಾಳಿ ಬೀಸೋ ಕಡೆ ತೂರ್ಕೋಬೇಕು. ಹೆದರ್ಬೇಡಿ, ನಾನಿದ್ದೀನಿ. ಮಿನಿಸ್ಟರ್ ಮಗ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ನೀವು ಹೀಗೆ ಮಾತಾಡಿದ್ರೆ ಮೇಲ್ ಅಧಿಕಾರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಈ ಪ್ರಿನ್ಸ್ ಮೇಲೆ ಆಕ್ಷನ್ ತಗೊಳ್ಳೋರು ಯಾರಿದ್ದಾರೆ ನೋಡಿ? ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳ್ದಾಗ ನೀವು ಕೇಳೋದಾದ್ರೆ ಆದಷ್ಟು ಬೇಗ DC ಆಗ್ಬೋದು, AC ಆಗ್ಬೋದು, ಇಲ್ಲ ಮಿನಿಸ್ಟರ್ JJ ಅಪ್ಪಯ್ಯನವರ ಆಪ್ತ ಕಾರ್ಯದರ್ಶಿ ಆಗ್ಬೋದು. ಇಲ್ಲ ಅಂದ್ರೆ PC ಆಗಿ ಅನ್ನ ನೀರು ಇಲ್ದೇ ಇರೋ ಕಡೆ ಟ್ರಾನ್ಸ್ಫರ್ ಆಗಿ ಒದ್ದಾಡ್ಬೇಕಾಗತ್ತೆ. ಇವತ್ತು ರಾತ್ರಿ ನಮ್ಮ ಕಾಟೇಜ್ನಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ದಿಸ್ ಈಸ್ ಮೈ ಪರ್ಸನಲ್ ಅಡ್ರೆಸ್. ಬನ್ನಿ ಅಮ್ಮ, ಬನ್ನಿ. ನಿಮ್ಗೋಸ್ಕರ ಒಳಗಡೆ ಕಾಯ್ತಾ ಇದ್ದಾರೆ. ಹಾಯ್.
ಬರ್ಬೇಕು ಬರ್ಬೇಕು. ನೀವು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹೇಗೆ? ಅನುಭವ, ಪ್ರಮೋಷನ್, ಪದವಿ ಯಾರಿಗ್ ಬೇಡ? ಮಿಸ್ಟರ್ ಕಿರಣ್ ಕುಮಾರ್, ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ನಿಮಗ್ ಗೊತ್ತಾ? ನಾಳೆ ಅಸಿಸ್ಟೆಂಟ್ ಕಮಿಷನರ್ ಆಗೋ ಸಬ್ ಇನ್ಸ್ಪೆಕ್ಟರ್ ಮಿಸ್ ರಾಧಾ ಹತ್ರ. ಕಿರಣ್, ನನಗೋಸ್ಕರ ನಿಮ್ದು ಎಂತ ಪ್ಲಾನ್ ಅಲ್ಲ. ನಮ್ ತಂದೆ ಪ್ಲಾನಿಂಗ್ ಕಮಿಟಿಗೆ ನಾನೇ ಅಧ್ಯಕ್ಷ. ಹಾಗಾದ್ರೆ ನಿಮ್ ತಂದೆ ನಿಮ್ಮನ್ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ವಾ? ನಮ್ಮಪ್ಪ ನನ್ ಕೇಳ್ದೆ ಒಂದ್ ಸೈನು ಸಹ ಹಾಕೋಲ್ಲ. Really? How nice. ಹೇಗಿದೆ ಅರೇಂಜ್ಮೆಂಟ್ಸ್? ಬ್ಯೂಟಿಫುಲ್. ಘಮ ಘಮ ಅನ್ನೋ ಈ ಹೂವು, ಮೆತ್ತನೆಯ ಈ ಹಾಸಿಗೆ, ಬೆಚ್ಚನೆಯ ಹಪ್ಪುಗೆ. ಇದು ಹೇಗಿದೆ? ಯಾರೋ ನೀನು ಈ ಪಿಲ್ಸ್ನ ಒದಿತೀನೋ? ನೀನ್ ಮಂತ್ರಿ ಮಗ ಆದ ಮಾತ್ರಕ್ಕೆ ಏನು ಬೇಕಾದ್ರೂ ಮಾಡ್ಬೋದಂತ ಅನ್ಕೊಂಡಿದ್ಯಾ? ಡ್ಯಾಮೆಟ್, ಮಂತ್ರಿಗಳಂದ್ರೆ ಯಾರು? ಪ್ರಜಾ ಸೇವಕರೇ ಹೊರತು ಪ್ರಜೆಗಳಿಗೆ ಯಜಮಾನರು ಅಲ್ಲ, ರಾಜರು ಅಲ್ಲ. ಇದನ್ನೆಲ್ಲ ಹೇಳೋಕ್ ನೀನ್ ಯಾರೋ? ಓ, ಗುಡ್ ಕ್ವೆಶ್ಚನ್. ನಿಮ್ಮಪ್ಪನಪ್ಪ. ನೀನೊಬ್ಬ ಆರ್ಡಿನರಿ ಮಿನಿಸ್ಟರ್ ಮಗ, ನಾನು ಚೀಫ್ ಮಿನಿಸ್ಟರ್ ಮಗ. ಚೀಫ್ ಮಿನಿಸ್ಟರ್ ಮಗ? ಏ ಲುಕ್, ನಾನ್ ಮನಸ್ಸು ಮಾಡಿದ್ರೆ ಒಂದೇ ಒಂದು ಕ್ಷಣದಲ್ಲಿ ನಿಮ್ಮಪ್ಪನ್ನ ಮಿನಿಸ್ಟರ್ ಪದವಿಯಿಂದಾನೇ. ಅಯ್ಯೋ ಬೇಡಿ ಸರ್, ನಿಮ್ ಇಷ್ಟ ಬಂದಷ್ಟು ನಾನು ನೋಡಿರಿ. ನಮ್ಮ ಅಪ್ಪನ ಮಿನಿಸ್ಟರ್ಗಿರಿ ಹಾಗೆ ಉಳಿದಿ ಸರ್. ಬೇಕಾದ್ರೆ ನಿಮ್ ಕಾಲೇ ಬೀಳ್ತೀನಿ ಸರ್. ಓ, ಕೆರಪ್ 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 ಕೆರಪ್. ನನ್ನ ಕಾಲ್ಗಲ್ಲ, ಅಲ್ಲಿ ಸರ್ ಅವ್ರ ಕಾಲ್ಗ? ಶೀಸ್ ಮೈ ಲವರ್. ಅಯ್ಯೋ, ನನ್ಗೆ ಗೊತ್ತಿರಲಿಲ್ಲ ಸರ್, ಯಾರು ಅಂತ ತಿಳ್ಕೊಂಬಿಟ್ಟಿದ್ದೆ. ಅಮ್ಮ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಮ್ಮ. ಸಾಕೆದ್ದೇಳು ರಾಧಾ. ಇನ್ನು ಈ ಜನ್ಮದಲ್ಲಿ ಇವನ್ ನಿನ್ ತಂಟೆಗೆ ಬರೋದೇ ಇಲ್ಲ. ಸರ್, ಈ ಜನ್ಮದಲ್ಲ ಸರ್, ಇನ್ 7 ಜನ್ಮದಲ್ಲೂ. ಸರ್, ಅಮ್ಮ, ಸರ್, ಅಮ್ಮ, ನಿನ್ ತಂಟೆ ಬರೋದಿಲ್ಲಮ್ಮ. ನೋ, ಇವನ್ನ ಹೀಗೆ ಬಿಡ್ಬಾರ್ದು. ಛೇ, ಹೋಗ್ಲಿ ಬಿಡು ರಾಧಾ. ಏ ಮಿಸ್ಟರ್, ಇನ್ನೊಂದ್ಸಲ ಯಾರಾದ್ರೂ ಹೆಣ್ಮಕ್ಳ ತಂಟೆಗೆ ನೀನ್ ಹೋಗೋದ್ ನಾನ್ ನೋಡಿದ್ರೆ. ಅಯ್ಯೋ, ಹೋಗೋದಿಲ್ಲ ಸರ್. ಬಿ ಕೇರ್ಫುಲ್. ಸರ್, ಒಂದು ವಿಷಯ. ಈ ವಿಷಯ ನಮ್ ತಂದೆಗೆ ನಾನು ಹೇಳಲ್ಲ. ಐ ಮೀನ್ ಚೀಫ್ ಮಿನಿಸ್ಟರ್ ಹೇಳಲ್ಲ. ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ ಡ್ಯಾಡಿ ಯಾವಾಗ ಚೀಫ್ ಮಿನಿಸ್ಟರ್ ಆಗ್ತಾರೋ? ಸ್ವಲ್ಪ ಸುಮ್ನೆ ಇರಿ. ಅದೆಷ್ಟ್ ಕಡೆ ಏಟ್ ಬಿದ್ದಿದೆ ಅದನ್ನ ಬರ್ಕೊಂಡು ರಿಪೋರ್ಟ್ ಮಾಡೋದು ಬೇಡವೆ? ಏನಪ್ಪ ಏಟಿದು? ಪ್ರಿನ್ಸ್, ಇದೇನ್ ಬಳೆ ತೊಟ್ಕೊಳ್ಳೋ ಹೊಡೆದಿರೋ ಕೈಯೋ ಇಲ್ಲ ಬಂದೂಕಾಯಿ ಹಿಡ್ಕೊಳ್ಳೋ ಹೊಡೆದಿರೋ ಕೈಯೋ? ದಾಂಡಿಗೆ ಒಬ್ಬ ಹೊಡೆದ್ಬಿಟ್ಟ. ಯಾಕೋ, ಏನಾಯ್ತು? ಡ್ಯಾಡಿ, ನೀನ್ ಚೀಫ್ ಮಿನಿಸ್ಟರ್ ಯಾವಾಗ ಆಗ್ತೀಯಾ? ಕೇಳಿ. ಯಾಕೆ? ನಿನ್ ಮುಖ ನೋಡಿ ಆ ಚೀಫ್ ಮಿನಿಸ್ಟರ್ ಮಗನ್ ಸುಮ್ನೆ ಬಿಟ್ಟೆ. ಚೀಫ್ ಮಿನಿಸ್ಟರ್ ಮಗ? ಅವ್ರಿಗಿನ್ನೂ ಮದ್ವೆನೇ ಆಗಿಲ್ಲ, ಅಪ್ಪಟ ಬ್ರಹ್ಮಚಾರಿ. ಇನ್ ಮಗ ಎಲ್ಲಿಂದ ಬರ್ತಾನ? ಮದುವೆ ಆಗದೆ ಇದ್ರೇನೀಗ ಮಗ ಇರಬಾರ್ದೇನ? ಈಡಿಯಟ್. ನಮ್ ಚೀಫ್ ಮಿನಿಸ್ಟರ್ ಬಹಳ ದೊಡ್ಡ ಮನುಷ್ಯರು, ನಿನ್ ಹಾಗಲ್ಲ. ನಾನು ದೊಡ್ಡ ಮನುಷ್ಯನಾಗೆ ಇರ್ತಾ ಇದ್ದೆ ಡ್ಯಾಡಿ. ನೀನೇ ನನ್ ಕೆಡ್ಸಿತ್ತು. ಏನೇನು ವ್ಯಾಪಾರದಲ್ಲಿ ತಳ್ಳಿ ನನ್ಗೇನು ತಿಳಿದಿರೋ ಮಾಡ್ದೆ. ಸೆಕ್ರೆಟರಿ, ಎಸ್ ಸರ್. ಯಾವನವನು ನನ್ನ ಮಗನಿಗೆ ಮೋಸ ಮಾಡಿ ಹೊಡೆದವನು? ನಾನ್ ನೋಡ್ಲೇ ಇಲ್ವಲ್ಲ ಸರ್. ಡ್ಯಾಡಿ, ನನ್ಗೆ ಜ್ಞಾಪಕ ಬರ್ತಾ ಇದೆ. ಅವ್ನ್ ನೋಡಕ್ಕೆ ತೇಡ್ ತಿಮ್ಮಪ್ಪನ್ ತರಾನೇ ಇದ್ದ, ಆದ್ರೆ ಚಿಕ್ಕ ಹುಡುಗನಾಗಿ ವೇಷ ಹಾಕೊಂಡ್ ಬಂದಿದ್ದ. ತಿಮ್ಮಪ್ಪ ಚಿಕ್ಕ ಹುಡುಗನಾಗ್ ಬಂದಿದ್ದ? ಹೌದು ಡ್ಯಾಡಿ, 2 ಕೈನಲ್ಲೂ ರಪ ಅಂತ ಚಚ್ಬಿಟ್ಟ. ಮುಚ್ಚೋ ಬಾಯ್. ಆ ತಿಮ್ಮಪ್ಪನಿಗಿರೋದು ಒಂದೇ ಕೈ. ಸರ್, ಹವಾಲ್ದಾರ್ ತಿಮ್ಮಪ್ಪ 2 ಕೈಯಲ್ಲಿ ರಪರಪ ಬಾರಿಸ್ದ ಅಂತಾರೆ. ನಾವು ನೋಡಿದಾಗೆ ತಿಮ್ಮಪ್ಪನಿಗಿರೋದು ಒಂದೇ ಕೈ. ಯಾಕೋ ನನಗೆ ಅನುಮಾನ. ಸಮಥಿಂಗ್ ರಾಂಗ್ ಎ ಸಮ್ವೇರ್. ಸಮಥಿಂಗು ಇಲ್ಲ, ರಾಂಗೂ ಇಲ್ಲ, ಎಲ್ಲ ಇವನು ಭ್ರಮೆ. ಆ ಕಿರಣ್ ಮುಂದೆ ನಾನ್ ನಿಮ್ ಲವ್ವರ್ ಅಂತ ಹೇಳಿದ್ರಲ್ಲ, ಎಷ್ಟು ಧೈರ್ಯ ರೀ ನಿಮ್ಗೆ? ಇದನ್ ಹೇಳಕ್ ಧೈರ್ಯ ಬೇರೆ ಬೇಕಾ? ಮನ್ಸಲ್ಲಿದ್ದನ್ನ ನೇರವಾಗಿ ಹೇಳ್ಬಿಟ್ಟೆ. ನೀವು ಚೀಫ್ ಮಿನಿಸ್ಟರ್ ಮಗ ಅಂತ ಹೇಳಿದ ತಕ್ಷಣ ಆ ಕಿರಣ್ ಮುಖ ನೋಡಿದ್ರ ಒಳ್ಳೆ ಇಂಗತಿಂದ ಮಂಗನ್ ಹಾಗಿತ್ತು. ಸಮಯ ಬಂದ್ರೆ ಕೆಲವು ಸಲ ರಾಷ್ಟ್ರಪತಿ ಮಗನೂ ಆಗ್ತೀನಿ. ಪಕ್ಕ ಫೋಟೋ ಇಂತೀರಿ. ನೀವ್ ಯಾವಾಗ್ಲೂ ಹೀಗೆ ಜಾಲಿಯಾಗಿ ಇರ್ತೀರಾ? ಅದು ನನ್ನ ಸ್ವಭಾವ. ಹಾ, ನಿಮ್ಗೊಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ಹೇಳಿ. ನಿಮ್ ಹಾಗೆ ಇರೋ ಒಬ್ಬ ವ್ಯಕ್ತಿನ ನಾನು ನೋಡ್ದೆ. ನನ್ ಹಾಗೆ? ಹೌದು. ನಾನೊಂದ್ಸಲ ಆಪತ್ನಲ್ಲಿ ಸಿಕ್ಕಾಕೊಂಡಿದ್ದಾಗ ಅವ್ರು ಬಂದು ನನ್ನ ಕಾಪಾಡಿದ್ರು. ಮೊದಲು ನಾನು ನೀವೇ ಅನ್ಕೊಂಡೆ, ಆದ್ರೆ ಅವ್ರಿಗೆ ವಯಸ್ಸಾಗಿತ್ತು. ಆಮೇಲೆ ನೋಡಿದ್ರೆ ಪಾಪ ಅವ್ರಿಗೊಂದು ಕೈಯೇ ಇರ್ಲಿಲ್ಲ. ಅವ್ರ ಹೆಸರು? ಹವಲ್ದಾರ್ ತಿಮ್ಮಪ್ಪ ಅಂತೆ.
ಅವ್ರು ಎಲ್ಲಿದ್ದಾರೆ ಈಗ? ಬುದ್ಧಿ ಭ್ರಮಣೆ ಆಗಿದೆ ಅಂತ ಆಸ್ಪತ್ರೆ ಕರ್ಕೊಂಡೋಗಿದ್ದಷ್ಟೇ ಗೊತ್ತು. ಹೌದಾ? ಸಾರಿ, ಅವ್ರು ನಿಮ್ಗೆ ಗೊತ್ತಾ? ಅವ್ರು ಬೇರೆ ಯಾರು ಅಲ್ಲ, ನನಗ್ ಜನ್ಮ ಕೊಟ್ಟು ತಂದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಎಲ್ಲ ವಿಷಯ ಆಮೇಲೆ ಹೇಳ್ತೀನಿ. ಈಗ ನಾನು ಬರ್ತೀನಿ. ಅಪ್ಪ, ಅಪ್ಪ, ಅಪ್ಪಾಜಿ, ಆಟೋ ಆಟೋ, ಏನಾಯ್ತು? ಅರ್ಜೆಂಟಾಗಿ ಅವ್ರನ್ನ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಆದ್ರೆ ಪ್ಯಾಸೆಂಜರ್ ಇದಾರಲ್ಲ, ದಯವಿಟ್ಟು ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್, ತಾವು ತಿಳ್ಕೊಳ್ದಿದ್ರೆ ಬೇರೆ ಆಟೋ ಹೋಗ್ತೀರಾ? ಸರಿ ಸರ್, ಬನ್ನಿ. ಇವ್ರು ಆಸ್ಪತ್ರೆ ಹೋಗ್ಬೇಕಂತೆ. ಥ್ಯಾಂಕ್ ಯು ಸರ್. ಬನ್ನಿ. ಸರಿ. ನನ್ನಿಂದ ಸಹಿಸೋಕ್ಕಾಗೋದಿಲ್ಲ. ವಿರೋಧ ಪಕ್ಷದವರೆದುರಿಗೆ, ಜನಗಳೆದುರಿಗೆ ನನ್ನ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾನೆ. ಈ ವಿರೋಧ ಪಕ್ಷದವ್ರಿಗೂ ಇಷ್ಟು ಸಿಕ್ಕಿದ್ರೆ ಸಾಕು, ಬೆಟ್ಟದಷ್ಟು ದೊಡ್ಡದು ಮಾಡ್ತಾರೆ. ಈ ಪದವಿ ಗಳಿಸೋದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಛೇ, ಈ ಹಾಳು ತಿಮ್ಮಪ್ಪನಿಂದ. ಡ್ಯಾಡಿ, ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀರಾ? ನಿಮ್ ವಿರೋಧಿ ಆಗಿರೋರ್ನ ಯಾರಂತಾನೆ ಸುಮ್ಮನೆ ಬಿಟ್ಟಿದ್ದೀನಿ. ಬಿಟ್ಟಿಯಲ್ಲಪ್ಪ, ಸಿಕ್ಕಿದ್ದ 2 ಅವಕಾಶನ. ಡ್ಯಾಡಿ, ಇನ್ನೊಂದು ಅವಕಾಶ ಖಂಡಿತ ಸಿಗುತ್ತೆ. ಸಿಗುತ್ತೆ ಸಿಗುತ್ತೆ. ಆ ವಿರೋಧ ಪಕ್ಷದವರಿಂದಾಗ್ಲಿ, ಆ ತಿಮ್ಮಪ್ಪನಿಂದಾಗ್ಲಿ ಯಾವ ತೊಂದರೆ ಬರ್ದಾಗ ನಾನ್ ನೋಡ್ಕೊಳ್ತೀನಿ. ನೀವು ನಿಮ್ ಪಕ್ಷದಲ್ಲೇ ಇನ್ನೂ ಎತ್ತರವಾಗಿ ಬೆಳೆಯೋದ್ರ ಬಗ್ಗೆ ನಿಗಾ ಇಡಿ. ಸರ್, ತಮ್ಮ ಕುಮಾರ ಕಂಠೀರವರು ಇರೋವಾಗ ಈ ಚಿಲ್ಲರೆ ವಿಷಯಕ್ಕೆಲ್ಲ ತಾವ್ಯಾಕೆ ತಲೆ ಬಿಸಿ ಮಾಡ್ಕೋಬೇಕು? ತಾವು ಬಿಸಿ ಮಾಡ್ಕೊಳ್ಬೇಕಾದ ಬಂದ ವಿಷಯವೇ ಬೇರೆ ಇದೆ. ದಯಮಾಡಿ ಬನ್ನಿ, ದಯಮಾಡಿ.